ನಮಸ್ಕಾರ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ನಾನು ನಿಮ್ಮ ಕಾರ್ತಿಕ್ ಬಂದಿದ್ದೀನಿ. ಸೊ ಇದರಲ್ಲೇನು ಪೊಲಿಟಿಕಲ್ ವಿಷಯಗಳೇನೂ ಇಲ್ಲ. ಸೊ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ. ಸೊ ಏನಾರು ಇದ್ದರೆ ಮತ್ತೆ ಕೌಂಟ್ರ್ಗಳು ಕೊಡ್ತೀವಿ. ಬಟ್ ಖರ್ಗೆ ಅವ್ರದ್ದು ಹೇಳಿದ್ರಲ್ಲ ಅಸಹ್ಯ ಅಂತ, ಅದು ಸೀರೀಸು ಬಂದೇ ಬರುತ್ತೆ. ದಿನ ಒಂದೊಂದು ಹಾಕ್ತೀನಿ. ಸೊ ನೋಡಿ. ಸೊ ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ, ನಮ್ಮ ದೊಡ್ಡಗೌಡರು, ನಮ್ಮ ಹರದನಹಳ್ಳಿಯ ನಮ್ಮ ಮಾಜಿ ಪ್ರಧಾನಿಗಳು, ನನ್ನ ಹೆಮ್ಮೆಯ ಒಕ್ಕಲಿಗ ದೇವೇಗೌಡರದ್ದು ಕಂಟಿನ್ಯೂ ಆಗುತ್ತೆ. ಸೊ ಈ ಕಾಂಗ್ರೆಸ್ನ ನಮ್ದಂಥ ದೇವೇಗೌಡರಿಗೆ ಭಾಳ ಮರ್ಮಾಘಾತ ಕೊಡ್ತಾರೆ. ಯಾವ ಮಟ್ಟಕ್ಕೆ ಮರ್ಮಾಘಾತ ಅಂತ ಅಂದರೆ, ನೀನಾಗಬೇಡ, ಐಕೆ ಗುಜ್ರಾಲ್ನ ಮಾಡ್ತೀವಿ ಅಂತ ಮಾಡ್ತಾರೆ. ಸೊ ದೇವೇಗೌಡರು ಆಯಿತು, ಇನ್ನೇನು ಮಾಡೋದಕ್ಕಾಗಲ್ಲ, ನನಗೂ ಒಂದು ಅವಕಾಶ ಮಾಡಿಕೊಡ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ, ಆಯ್ತಪ್ಪ ಒಳ್ಳೇದಾಗಲಿ ಅಂದ್ಬಿಟ್ಟು 11 ತಿಂಗಳಿಗೆ ಇಳಿತಾರೆ. ಆದರೆ ನನ್ನ ಅಜಾತ ಶತ್ರು ವಾಜಪೇಯಿ ಅವರು ಕರೀತಾರೆ, ನೀನಾಗಪ್ಪ, ನೀನು ಒಳ್ಳೆ ಕೆಲಸ ಮಾಡ್ತಿದ್ದಿ, ನಾನು ಸಪೋರ್ಟ್ ಕೊಡ್ತೀನಿ ಅಂತ. ಆದರೆ ಡ್ಯೂ ಟು ಸಿದ್ಧಾಂತಗಳು, ಪಾಪ ಕುಮಾರಸ್ವಾಮಿನ ಹಾಳು ಮಾಡೋ ಅಂತ ಇರಲಿ, ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಮಾಡಿದಂಥ ಸಿದ್ಧಾಂತಗಳಲ್ಲಿ ಇದು ಒಂದು. ಸೊ ಕೋಮುವಾದಿ ಜೊತೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸೊ ದೇವೇಗೌಡರು ರಾಜೀನಾಮೆ ಕೊಡ್ತಾರೆ. ಆ್ಯಂಡ್ ದೆನ್ ಐಕೆ ಗುಜ್ರಾಲ್ನು ಇವರೇನು ತುಂಬ ದಿನ ಇರಿಸ್ಕೊಳ್ಳಲ್ಲ, 98ನೇ ಇಸ್ವಿಲಿ ಮತ್ತೆ ಎಲೆಕ್ಷನ್ಗೆ ಹೋಗ್ತಾರೆ. ಇನ್ ಸ್ಪೈಟ್ ಆಫ್ ದಟ್ ಆಗಲೇ ಇಲ್ಲಿ ಜನತಾದಳದಲ್ಲಿ ಕಚ್ಚಾಡಿ ಎಲ್ಲ ಇದಾಗ್ತಾ ಇರುತ್ತೆ. ಬಿಕಾಸ್ ಡ್ಯೂ ಟು ದೆರ್ ಇಸ್ ಅ ನೋ ಲೀಡರ್ಶಿಪ್. ಅಂದರೆ JH ಪಟೇಲ್ ಅಂತ ಒಳ್ಳೆ ಮನುಷ್ಯ, ಎಲ್ಲ ಜಾಲಿ ಮನುಷ್ಯ, ಎಲ್ಲವೂ ಸರಿ. ಆದರೆ ಆ ಮನುಷ್ಯ ಇದು ಏನಪ್ಪ, ಚಾರ್ಮಿಂಗ್ ಇಲ್ಲ, ಸ್ಟ್ರಿಕ್ಟ್ ಇಲ್ಲ, ಒಂಥರ ಎಲ್ಲ ಒಂದು ಅವ್ರದ್ದೇ ಒಂದು ದಾರಿ ಅದು. ಸೊ JH ಪಟೇಲ್ರ ನೇತೃತ್ವದಲ್ಲಿ 98ರಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ. ಇನ್ ಸ್ಪೈಟ್ ಆಫ್ ದಟ್ ದೇವೇಗೌಡರು ಆ ಚುನಾವಣೆಯಲ್ಲಿ ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ಗೆಲ್ತಾರೆ. ಸೊ ಗೆದ್ದಾದ್ಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ಇದು ಏನೋ 1 ವರ್ಷದ ನಂತರ ಸೇಮ್ ಇದೇ ರೀತಿ ಆಗುತ್ತೆ. ವಾಜಪೇಯಿ ಅವರು ವೋಟ್ ಆಫ್ ಕಾನ್ಫಿಡೆನ್ಸಲ್ಲಿ 1 ಮತದಿಂದ ಸೋಲ್ತಾರೆ. ಸೊ ಸೋತಂಥ ವಾಜಪೇಯಿ ಅವರು 99ನೇ ಇಸ್ವಿಲಿ ಮತ್ತೆ ಎಲೆಕ್ಷನ್ಗೆ ಹೋಗುತ್ತೆ ಇಡೀ ದೇಶ. ಇದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು ನಿಮಗೆ. ನೆಕ್ಸ್ಟು ಏನೇನು 99ರಿಂದ, ಯಾಕೆ ಅಂದರೆ 89ರಲ್ಲಿ ಏನಾಗಿತ್ತು, 99ರಲ್ಲಿ ಅತಿ ಘೋರ ಅದಕ್ಕಿಂತ ಆಗುತ್ತೆ. ಬಟ್ ದೇವೇಗೌಡರು ಗೆಲ್ತಾರೆ 98ಅಲ್ಲಿ, ಅವರ ಸುಪುತ್ರರು ಸೋಲ್ತಾರೆ. ಬಟ್ 99 ಕತೆ ಹೇಳ್ತೀನಿ. ಸೊ ಯಾವ ರೀತಿ ಮನುಷ್ಯ ಕುಗ್ಗೋಗಿ ಮತ್ತೆ ಮೇಲೆ ಬರ್ತಾರೆ. ಸೊ ದಿಸ್ ಇಸ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ನನ್ನ ದೇವೇಗೌಡ.